ತುಳುನಾಡಿನಲ್ಲಿ ಕೊರಗತನಿಯು ಕೊರಗಜ್ಜನಾದಂಥ ಕಥೆಯನ್ನ ಕೇಳ್ತೀರಾ. ಕೊರಗತನಿಯು ತಾನು ಹುಟ್ಟಿದಂತ ಮುಹೂರ್ತದಿಂದಲೇ ತಾಯಿಯನ್ನು ಕಳೆದುಕೊಳ್ತಾರೆ. ಹಾಗೆ ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕೂಡ ಕಳೆದುಕೊಳ್ತಾರೆ. ದಿನಗಳು ಹೋಗ್ತಾ ಹೋಗ್ತಾ ಕಾಯಿಲೆಯಿಂದಾಗಿ ಊರಿನಲ್ಲಿರುವವರು ಒಬ್ಬೊಬ್ಬರಾಗಿ ಮೃತಪಡ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಕೊರಗತನಿಯು ಒಬ್ಬನೇ ಉಳಿದಾಗ ಭೈರಕ್ಕ ಎನ್ನುವರು ಅವರನ್ನ ದತ್ತು ಪಡಿತಾರೆ. ನಂತರ ತನ್ನೆರಡು ಮಕ್ಕಳೊಂದಿಗೆ ಇವರನ್ನ ಸ್ವಂತ ಮಗನ ತರ ಬೆಳೆಸ್ತಾರೆ. ಕೊರಗತನಿಯು ಬಂದ ಮೇಲೆ ತನ್ನ ಕುಟುಂಬದಲ್ಲಿ ತುಂಬಾ ಬದಲಾವಣೆಯನ್ನು ಕಾಣ್ತಾರೆ. ಅವರ ಕುಲಕಸುಬಾದಂತಹ ಬುಟ್ಟಿ ತಯಾರಿಕೆ ಹಾಗೂ ಇನ್ನಿತರ ಕೆಲಸಗಳಲ್ಲಿ ಕೊರಗತನಿಯು ಸಹಾಯ ಮಾಡ್ತಾರೆ. ಹೀಗೆ ಒಂದು ದಿನ ಗ್ರಾಮದಲ್ಲಿ ನೇಮೋತ್ಸವ ಸಹ ಇದ್ದಿತ್ತು. ಈ ನೇಮೋತ್ಸವಕ್ಕೆ ಭೈರಕ್ಕಳ ಕುಟುಂಬ ದೇವಸ್ಥಾನಕ್ಕೆ ಸಿಯಾಳ, ತೆಂಗಿನಕಾಯಿ, ಬಾಳೆ ಗಿಡ, ತೆಂಗಿನ ಗರಿ ಇತ್ಯಾದಿ ವಸ್ತುಗಳನ್ನ ಆ ನೇಮೋತ್ಸವಕ್ಕೆ ತಗೊಂಡು ಹೋಗ್ಬೇಕಿದೆ. ಈ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಲು ಒಮ್ಮೆ ಅಂದ್ರೂ 7 ಜನ ಆದ್ರೂ ಬೇಕಿದೆ. ಆ ಸಮಯದಲ್ಲಿ ಯಾರು ಸಿಕ್ಲಿಲ್ಲ. ಆಗ ಭೈರಕ್ಕ ದೇವಸ್ಥಾನಕ್ಕೆ ಬೇಕಾಗಿರುವಂತ ವಸ್ತುಗಳಾಗಿದ್ರಿಂದ ತನಿಯನ ಬಳಿ ದೇವಸ್ಥಾನಕ್ಕೆ ಇದನ್ನ ಸಾಗಿಸಲು ಹೇಳ್ತಾರೆ. ಆಗ ತನಿಯನು ಒಂದು ಷರತ್ತನ್ನ ಇಡ್ತಾರೆ. 7 ಜನರಿಗೆ ಕೊಡುವಂತ ಊಟ ನನ್ನೊಬ್ಬನಿಗೆ ಕೊಟ್ಟರೆ ನಾನು ಇದನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಭೈರಕ್ಕನಿಗೆ ಒಂದು ಕ್ಷಣ ಆಶ್ಚರ್ಯ ಆದ್ರೂ ಆ ಷರತ್ತನ್ನ ಪೂರ್ಣ ಮಾಡ್ತಾರೆ. ಆದ್ಮೇಲೆ ಒಂದೇ ಬಾರಿ 7 ಜನ ಹೊರುವಂತ ವಸ್ತು ನೀವು ಒಬ್ಬರೇ ತೆಗೆದುಕೊಂಡು ಸಾಕ್ತಾರೆ. ಅದಾದ್ಮೇಲೆ ತನಿಯನ್ನು ದೇವಸ್ಥಾನಕ್ಕೆ ತಲುಪಿದ ನಂತರ ತನಿಯನ್ನು ಕೆಳಜಾತಿ ಆಗಿದ್ರಿಂದ ದೇವಸ್ಥಾನದ ಮುಂಭಾಗದಲ್ಲಿ ಅವರನ್ನ ತಡೆ ಹಿಡಿದು ಈ ಪ್ರದೇಶದಲ್ಲಿ ಕೆಳಜಾತಿಯವರಿಗೆ ಅವಕಾಶವಿಲ್ಲ. ಇದಕ್ಕೆಲ್ಲ ಕೋಪಗೊಂಡಂತ ತನಿಯ, ನಿಮ್ಮ ದೇವರಿಗೆ ನಾವು ಮಾಡುವಂತ ವಸ್ತುಗಳು ಬೇಕು, ಆದರೆ ಆ ವಸ್ತುಗಳನ್ನ ತಯಾರಿಸುವಂತ ನಾವು ಯಾಕೆ ಬೇಡ ಎಂದು ಪ್ರಶ್ನೆ ಮಾಡಿರುವಂತ ಯಾರು ಕೂಡ ತನಿಯನ ಮಾತಿಗೆ ಪ್ರತಿಕ್ರಿಯಿಸುವುದಿಲ್ಲ. ಇದಕ್ಕೆಲ್ಲ ಮೌನಿಯಾಗಿ ಹೊರಗಡೆ ಮೆಟ್ಟಿಲ ಹತ್ರ ಬಂದು ನಿಂತ್ಕೊಂಡಾಗ ಅವ್ರ ಕಣ್ಣು ಅಲ್ಲೇ ಇದ್ದಂತ ಮಾವಿನ ಮರದ ಮೇಲೆ ಬೀಳುತ್ತೆ. ಅವರಿಗೆ ಭೈರಕ್ಕ ಹೇಳಿದಂತ ಮಾತು ನೆನಪಾಗ ಉಪ್ಪಿನಕಾಯಿ ಪೂರ್ತಿ ಖಾಲಿಯಾಗಿದೆ ಅಂತ ಹೇಳಿದ್ರು. ಆಗ ತನಿಯ ಆ ಮರದ ಮೇಲೆ ಹತ್ತುವಂತ ಸಾಹಸ ಮಾಡಿ ಆ ಹಣ್ಣುಗಳು ಯಾವ್ದು ಅವ್ರ ಕೈಗೆ ಹತ್ರ ಇಲ್ದಿದ್ದ ಕಾರಣ ಒಂದು ಕಾಲನ್ನ ದೇವಸ್ಥಾನದ ಮೆಟ್ಟಿಲ ಮೇಲೆ ಇಡ್ತಾರೆ. ಆಗನೂ ಆ ಹಣ್ಣು ಅವ್ರ ಕೈಗೆ ಸಿಕ್ಕು. ಆ ಸಮಯದಲ್ಲಿ ತನ್ನ ಮತ್ತೊಂದು ಕಾಲನ್ನ ದೇವಸ್ಥಾನದ ಕಳಶದ ಮೇಲೆ ದೇವಾಲಯದೊಳಗಿದ್ದಂತ ದೈವವು ಕೋಪಗೊಂಡು ತನಿಯನನ್ನು ತನ್ನ ಶಕ್ತಿಯಿಂದ ಮಾಯ ಮಾಡ್ತಾರೆ. ಅಂದಿನಿಂದ ತನಿಯನು ದೈವತ್ವವನ್ನು ಪಡೆದ ನಂಬಿಕೆ ಇದೆ. ಈ ವಿಡಿಯೋದ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ಪಾರ್ಟ್ 2 ನಾನು ಕಂಪ್ಲೀಟ್ ಮಾಡಿ ಮತ್ತೊಂದು ವಿಡಿಯೋದಾಗೆ ಸಿಕ್ಕುವ.